ಮೋಡಿ ತೆಳುಕಿತ್ತಷ್ಟೇ, ಇಲ್ಲ ಅಲ್ಲಿ ಎಷ್ಟ್ ತೆಗ್ದ್ರಿ? ದಪ್ಪ ಮೋಡಿ ಇಲ್ಲ, ತೆಳುಕಿತ್ತು, ತೆಗುವುದು ಕಷ್ಟ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯ ಮಾರುವಂತೆ ಚಾನಲ್. ನಾನ್ ಇವತ್ತೊಂದು ಯಾವ ತರ ಕಾನ್ಸೆಪ್ಟ್ ತಕೊಂಡ್ ಬಂದಿದೆ ಅಂತ ಹೇಳ್ರೆ, ನಮ್ ಕುಂದಾಪುರ ಬದಿ ಆಲ್ಮೋಸ್ಟ್ ಎಲ್ಲ ಹೊಳೆಗೂ ಈ ಟೈಮಲ್ಲಿ ಮಳಿ ಆಗಿತ್ರ. ನಮ್ ಕಡೆ ಮಳಿ ಅಂದೇಳಿ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಸೀಶಲ್ ಅಂದೇಳಿ ಹೇಳ್ತಾರೆ, ಇನ್ನೊಂದ್ ಕೆಲವು ಕಡೆ ಮೊಳಿ ಅಂದೇಳಿನೂ ಕರೀತಾರ. ಅದನ್ನ ತೆಗ್ದು ಕೆಲವ್ರ ಎಂತ ಮಾಡ್ತಾರೆ, ಡೈಲಿ ಪದಾರ್ಥಕ್ಕೆ, ಸಾರಿಗೆ ಅಥವಾ ಸುಕ್ಕ ಮಾಡ್ಕೊಂಡ್ ಅವ್ರವ್ರಿಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡ್ ತಿಂತ್ರ. ಆದ್ರೆ ಕೆಲವ್ರು ಅದ್ರಿಂದನೇ ಈ ಟೈಮಲ್ಲಿ ಬದುಕು ಕೂಡ ಕಟ್ಕಂತಾರ. ಅಂತಂದ್ರೆ ಇಲ್ಲಿಂದ ಮಳಿ ತೆಗ್ದು ಅದನ್ನ ತಲೆ ಮನೆ ಹೊತ್ಕೊಂಡ ಮನಿಗ್ ಹೋಗಿ ಮಾರಿ ಅದರಿಂದ ದುಡ್ಡು ಮಾಡುವವರು ಇದ್ರು. ಅದರಿಂದ ಅವ್ರ ಜೀವನ ಕೂಡ ನಡುತ್ತ. ಅಂದ್ರೆ ಈ ಟೈಮಲ್ಲಿ ಯಾವತ್ ಮಳಿ ಬಿಡುತ್ತಲ್ಲ ಆ ಟೈಮಲ್ಲಿ ನಾವೀಗ ಬಂದದ್ದು ಅರಾಟೆ ಹತ್ರ ಇರುವಂತ ಈ ಹೊಳೆಗೆ. ನಾವೀಗ ಈ ಸಾಧಾರಣ ಒಂದು ಈ ಪ್ಲೇಸ್ ಅಲ್ಲಿ ಇತ್ತು. ಈ ಪ್ಲೇಸ್ ಅಲ್ಲಿ ಕಮ್ಮಿ ಮಳಿ ಅಂಬ್ರ ನೀವ್ ಅಲ್ಲಿ ಕಾಣ್ಲಕ್ ತುಂಬಾ ಜನ ಮಳಿ ತೆಗಿತಾ ಇದ್ರ. ಇಲ್ಲಿ ನೀರ್ ಬರ್ತಾ ಜಾಸ್ತಿ ಇತ್ತ, ಹೋಪಕತ್ತಿಲ್ಲ. ಇನ್ನೊಂದು ವೇ ಇಂದ ಹೋಯ್ಕ ಅಲ್ಲಿಂದ ಹೋಯ್ ತೋರ್ಸ್ತೆ ಮಳಿ ಹೆಂಗ್ ತೆಗಿತ್ರ, ಅವ್ರ ಅದ್ರನ್ನ ಎಂತೆಲ್ಲ ಮಾಡಿ ತೆಗಿತ್ರ, ಎಷ್ಟ್ ಜನ ತೆಗಿತಿದ್ರ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕಾಂಬ ಬನ್ನಿ. ಎಷ್ಟ್ ಮಳಿ ತೆಗ್ದ್ರಿ ನೀವ್? ಪ್ರತಿ ವರ್ಷ ಮಾಡ್ತೀರಾ ಇದ? ಹಾ, ಹಂಗೆ ನಮ್ ಊರು ಹೊಸನಗರ, ಅಕ್ಕನ ಮನೆ ಇಲ್ಲಿ ಹೆಮ್ಮಾಡಿ ಅರೆಗೋಡು. ಎಷ್ಟ್ ತೆಗ್ದ್ರಿ ಮಳಿ? ಈಗ ಇಲ್ಲೇ ಇತ್ತಾರ ಕಾವದ ಖುಷಿ ಕಾಂಬ. ಎಷ್ಟೋ ದಿನ ತೆಗಿತಾ ಇದ್ರಿ? ಈಗ ಒಂದು ಅರ್ಧ ಗಂಟೆಯಿಂದ ತೆಗಿತಾ ಇದ್ರಿ? ಓಕೆ. ಅಲ್ಲಿ ಇನ್ನು ಮುಂದೆಲ್ಲ ಇದ್ರಲ್ಲ ಹೊಯ್ಲಕ್ಕಲ್ಲ? ಹೊಯ್ಲಕ್ಕ. ಥ್ಯಾಂಕ್ ಯು. ಜಾಸ್ತಿ ತೆಗೀನಿ. ಸಾರು ಮಾಡ್ಕೊಂಡ್ ತಿಂತ್ರಿ ಅಥವಾ ಎಂತ? ಮಾತಾಡುದು. ಎಷ್ಟ್ ತೆಗ್ದ್ರಿ ನೀವ್ ಆಗಳಿಂದ ಮಳಿ? ನಮ್ದೊಂದು 4 ಸೇರ. 4 ಸೇರ ಮಾರ್ತ್ರಿಯಾ ಹೆಂಗೆ? ಇಲ್ಲ, ಮನೆ ತಿನ್ನಕ್ಕೆ. ಬೆಂಗಳೂರಲ್ಲಿ ನಮ್ ಮಗ ಎಲ್ಲ ಇದ್ರ ಹಂಗೆ. ಓಹೋ, ಸರಿ. ಬಾಯ್. ಬಾಯ್. ಇದಕ್ಕೆ ಕಳ್ಳು ನಾಡನಲ್ಲಿ ಹೇಳ್ತಾರೆ. ಕೆಲವು ಕಡೆ ಇದ್ರೂನು ತಿಂತ್ರ, ಬಟ್ ಇದ್ರನ್ನ ಒಡೋದ್ ತುಂಬಾ ಕಷ್ಟ. ಮತ್ತೆ ಮಳಿ ತೆಗುವತ್ತಿಗೆ ಎಲ್ಲರೂ ಕಾಲಿಗೆ ಸಿಕ್ತಂದೇಳಿ ಹೇಳ್ರೆ ಅದಂದ್ರೆ ಒಂದ್ ಸ್ವಲ್ಪ ಗಾಯ ಆತ್ತ. ಮತ್ತೆ ಆ ಗಾಯ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಉರಿತ್ತು. ಎರಡು ಒಟ್ಟಿಗೆ ಯಾರು ತೆಗುದಿಲ್ಲ. ಅದೇ ಇದು ಬೇಕಾದ್ರೆ ಸಪ್ರೇಟ್ ತೆಗಿತ್ರ, ಇದು ಬೇಕಾದ್ರೆ ಕೆಲವರು ಸಪ್ರೇಟ್ ತೆಗಿತ್ರ. ಸೊ ಇದನ್ನ ವಾಪಸ್ ಬಿಸಾಡೋದು ಅಷ್ಟೇ. ಇದು ಆಕ್ಚುಲಿ ನಂಗೀಗ ಮಳಿ ತೆಗುದು ಹೆಂಗಂದೇಳಿ ಹೇಳಿ ಕೊಟ್ರಲ್ಲ, ಅವರು ತೆಗ್ದದ್ ಮಳಿ ಸಾಧಾರಣ ಒಂದ್ 4 ಗಂಟೆಯಿಂದ ಒಂದಿಷ್ಟು ತೆಗ್ದಿರ. ಅಂದ್ರೆ ಒಂದ್ ಸೇರಿ ಹತ್ರ ಬರುತ್ತೆ. ಒಂದ್ ಸೇರಿಗೆ 50 ರೂಪಾಯಿ ಇರುತ್ತ. ನೀವೇ ಎಣ್ಸ್ಕಣಿ. ಒಂದ್ ಸೇರಿಗೆ 1 ಅವರ್ ಕೆಲಸ ಮಾಡ್ಕ ಅದ್ರೊಟ್ಟಿಗೆ ಇದ್ರ ಮ್ಯಾಲ ತಕೊಂಡ್ ಹೋಯ್ ಮತ್ ಪುನಃ ಅದ್ರನ್ನ ಕಟ್ಟಿ ಚೀಲ ಕಟ್ಟಿ ಮನಿಗ್ ಹೋಯ್ ಮಾರ್ಕ ಅದೆಲ್ಲ ನಾವು ಚೌಕಾಸಿ ಮಾಡತ್ತ. ಎಷ್ಟೇ ಆಯ್ಲಿ ಇಷ್ಟು ಕಷ್ಟಪಟ್ಟು ಇವ್ರು ತೆಗ್ದದಕ್ಕೆ ನಾವು ಚೌಕಾಸಿ ಮಾಡದೆ ತಕೊಂಡ್ರೆ ಒಳ್ಳೇದಂದೇಳಿ ಹೇಳಿ ನಂದೊಂದು ಅನಿಸಿಕೆ. ಇಷ್ಟಲ್ಲ, ಒಂದ್ ಸೇರ್ ಅಂದ್ರೆ ಇಷ್ಟ ಬದತ್. ಇದು ತೆಗೋಕ್ ಸಾಧಾರಣ 1 ಅವರ್ ಬೇಕು ಇವ್ರಿಗೆ. ಎಷ್ಟು ಕಷ್ಟಪಟ್ಟು ತೆಗಿತ್ರ ಅಂದೇಳಿ ನೀವೇ ಕಾಣ್ತಿದ್ರಿ. ನಂಗಂತೂ ಒಂದ್ ಮಳಿನೂ ಸಿಕ್ಲಿಲ್ಲ. ಅವ್ರು ತೆಗದನ್ನ ನಂದೇಳಿ ತೋರಿಸ್ತಾ ಇದ್ದೆ ಅಷ್ಟೇ. ಅದ್ರಾಗೆ ಅರ್ಥ ಮಾಡ್ಕಣಕ ಎಲ್ಲ ಕೆಲ್ಸನೂ ಈಸಿ ಇರೋದಿಲ್ಲ, ಕಾಂಬಕ್ ಮಾತ್ರ ತುಂಬಾ ಈಸಿ ಇರತ್ತೆ ಅಷ್ಟೇ. ಮೀನುಗಾರರ ಜೀವನ ಅಂತ ಈಸಿ ಅಲ್ವೇ ಅಲ್ಲ. ಎಂತಕಂದ್ರೆ ಇಷ್ಟು ಬರ್ತದ ನೀರಲ್ಲ ಇಳದ ಅಷ್ಟು ಗಂಟೆ ತೆಗಿಕಂದೇಳಿ ಹೇಳ್ರೆ ತುಂಬಾ ಅಂದ್ರೆ ತುಂಬಾ ಪೇಶನ್ಸ್ ಬೇಕಾ. ಮತ್ತೆ ಒಂದಂದ್ರೆ ನಾನೀಗ ನಿಂತದ ಈ ಜಾಗದಲ್ಲಿ ತುಂಬಾ ಕಮ್ಮಿ ಜನ ಇದ್ರ, ನೀವ್ ಅಲ್ಲಿ ಕಂಡಕ್ಕ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರಲ್ಲೇ. ಕೆಲವರಿಗೆ ಇದು ಹೆಂಗಂದ ಹೇಳ್ರೆ ಬದುಕ ಕಟ್ಕಂತ್ರ, ಕೆಲವ್ರು ಅವ್ರಿಗೆ ರುಚಿ ಹತ್ತಂದೇಳಿ ಹೇಳಿ ಮನೆಗೆ ಸಾರು ಸುಕ್ಕನ ಮಾಡ್ಕೊಂಡ್ ತಿಂತ್ರ. ಕೆಲವ್ರು ಇನ್ನು ಆಸಕ್ತಿಗನಳಿ ಬಂದು ತೆಗಿತ್ರ. 3 ತರ ಜನ ಇರ್ತಾರ. ಅಲ್ಲಿ ಇಪ್ಪರೆಲ್ಲ ಹೆಚ್ಚಿನ ಜನ ಇದ್ರನ್ನ ಮಾರಿ ಈ ಸಮಯದಲ್ಲಿ ಬದುಕ ಕಟ್ಕೊಂಬಾರು ಇದ್ರು. ನಾವು ಇಲ್ಲೊಬ್ರು ಮಳಿ ತೆಗಿತಾ ಇದ್ರ, ಅವ್ರ ಹತ್ರನೇ ಅವ್ರ ಎಕ್ಸ್ಪೀರಿಯನ್ಸ್ ಅಂತ, ಅವ್ರ ಎಷ್ಟು ಟೈಮ್ ಇಂದ ತೆಗಿತಿದ್ರ, ಈಗ ಎಷ್ಟು ತೆಗ್ದ್ರ. ಒಂದ್ ದೊಡ್ಡ ಬಕೆಟ್ ಇಟ್ಕೊಂಡಿರಪ್ಪ. ನೀರ್ ಮಾತ್ರ ಮಳಿ ಅಂತ ಇಲ್ಲ ಕಾಣಿ. ಹೇಳಿ ನಿಮ್ಮ ಅನುಭವ ಎಂತ? ಅನುಭವ ಎಂತ ಹೆಂಗತ್ತ? ಮನೆ ಬದಿಗೆ ಕೂಕೊಂಡ್ ಬೇಜಾರಾಯ್ತಾ, 2 ಮೋಳಿಗೆ ತಕೊಂಡ್ ಹೊರೆ ಅಂದ್ರೆ ಫ್ರೆಶ್ ಮೋಳಿ ಅಲ್ಲ, ಒಳ್ಳೆ ರುಚಿ ಇತ್ತಲ್ಲ ಸಾರು ಮಾಡ್ರೆ. ನೀವು ಸಾರು ಮಾಡ್ತೀರಿ, ಮಾರುದಿಲ್ಲ? ಮಾರುದಿಲ್ಲ. ನಾವ್ ಮಾರಕ್ ಬಂದಾರ ತಕ್ಕಂತಿತ್ತ. ಅದು 3-4 ದಿವಸದಲ್ಲ, ಇದೆಲ್ಲ ಒಳ್ಳೆ ಫ್ರೆಶ್ ಇರುತ್ತೆ. ಸುಕ್ಕ ಗಿಕ್ಕ ಮಾಡ್ರೆ ಒಳ್ಳೆ ಆಗ್ತಲ್ಲ. ಅಲ್ಲಿ ಕಾಣಿ ಇಷ್ಟು ಮಡಿ ತೆಗ್ದಿರವ್ರು. ಕಾಣಿ ಒಬ್ಬ ಅಂದಿಗೆ 3 ಗಂಟೆಗೆ ಬಂದದ್ದ. 3 ಗಂಟೆಗೆ ಬಂದಿರಿ. ಈಗ ಸಾಧಾರಣ ಒಂದು 5 ಗಂಟೆ ಗಂಟೆ ಆಯ್ತು. 5 ಗಂಟೆಲಿ ಮಳಿ ಒಂದು ಸೇರ್ ಒಂದೊಂದು 5 ಗಂಟೆಲಿ ತೆಗ್ದದ್ದು ಮಾಡಿ ಇಷ್ಟೇ. ಅಲ್ಲ ಅವ್ರದ್ದು ಮಾರಕ್ ಬಂದಲ್ಲ, ಅಯ್ಯೋ 50 ರೂಪಾಯಿ ಯಾಕೆ ಅಂತಲ್ಲ. ಈಗ ನಮ್ಗೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತ. ಅದೇ ಹೇಳಿ ಕಾಣಿ, ನಾವು ಒಂದು ಸೇರಿಗೆ 50 ರೂಪಾಯಿ ಕೊಡ್ತಲ್ಲ, ಖಾಲಿ ಒಂದು ಹೊಳೆಯಿಂದ ತಂಡ ಬಂದ್ರು ಸೈ ಅಂತ ಹೇಳತ್ತ. ಸೈ ಹಿಂಗ್ ಬಾಚ್ಕೊಂಡ್ರೆ ಸೈ ಬಂದ್ರೆ ಸೈ ಅಂಬಲ್ ನಮ್ ಮನ್ಸಿ. ಹೌದು, ನಾವು ಕಷ್ಟ ಬಿಟ್ಟು ಮಾತ್ರ ಗೊತ್ತಾಗ್ತದೆ. ಹೌದು.
ಇನ್ನೊಬ್ಬರ ಕಷ್ಟ ಸುಖ ಗೊತ್ತಾಯ್ಕಿದ್ರೆ ನಾವ್ ಮಾಡ್ರ ಮಾತ್ರ ಗೊತ್ತಾಗ್ಬೋದು. ಅದಕ್ಕೆ ನಾನ್ ಬಂದಾರ ಮೇಲೆ ನನಗೆ ಒಂದ್ ಮಳಿ ಅಂದ್ರೆ ಒಂದೇ ಒಂದು ಮಳಿ ಸಿಕ್ಕಿಲ್ಲ. ಒಂದಾದ್ರೂ ಒಂದು ತೆಗೆದು ಹೇಳಿ ಕೊಡಿ ಕಂಬ. ಮುಂದೆ ಬನ್ನಿ ಕಂಬ. ಇನ್ನ ಕೂತ್ಕೊಂಡಿನಲ್ಲ ಅದ್ ರೆಡಿ ಅಂತ ಇರೋದಿಲ್ಲ. ಇಲ್ಲೊಂದ್ ಸಿಕ್ತಾ. ಈಗ ಅವರು ಇದರಲ್ಲಿ ಕೈ ಹಾಕಿ ಮಳಿ ಎಲ್ಲ ತೆಗಿತಾ ಇದ್ರು ಕಾಣಿ. ಯಾವ ತರ ಅಂತ ಹೇಳಿ ಹೇಳ್ರಿ, ಎಷ್ಟು ಸ್ಪೀಡ್ ಅಲ್ಲಿ ಅವ್ರು ತೆಗಿತಾ ಇದ್ರು. ಇಲ್ಲ ಸ್ಪೀಡ್ ಹೋಯ್ಕಂತಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕತ್ತ ಅವ್ರಿಗೆ ಕಾಣಿ. ಅಟ್ ಅ ಟೈಮ್ ಒಂದ್ 4 ರಿಂದ 5 ಮಳಿಯಾರು ಸಿಕ್ಕತ್ತ. ಕೊಳ್ಳಿಯಲ್ಲಿ ಹೇಳಿ ಒಂದ್ ಇಟ್ಕೊಂಡಿರ ಇದ್ರನ್ನ ಸೊಂಟಕ್ ಸಿಕ್ಸ್ಕೊಂಡ ಈ ತರ ಒಂದ್ ಹೈಕಂತಿದ್ರ ಕಂಬ. ಇದ್ರ ಬಗ್ಗೆ ಕೆಲವ್ರು ಮಳಿನ ಒಂದ್ ಅಂಡಿ ಮತ್ತೆ ಕೆಲವರು ಬಕೆಟ್ ಆಗಲ್ಲ ಹಿಡ್ಕ ತೆಗಿತ್ರ, ಕೆಲವ್ರು ಗೋಣಿ ಚೀಲದಾಗ ಹಿಡ್ಕ ತೆಗಿತ್ರ, ಕೆಲವ್ರು ಈ ತರ ಕಲ್ಲು ಹಿಡ್ಕ ತೆಗಿತ್ರ. ಈ ತರ ಒಂದ್ ಇರುತ್ತಲ್ಲ ಇದ್ರನ್ನ ಸೊಂಟಕ್ ಸೆಕ್ಸ್ಕೊಂಡ ಈ ತರ ಇದ್ರ ನೀರಿಗೆ ಹೈಕೊಂಡ ಹೆಕ್ಕೋದು ಅಲ್ಲ, ಸರಿ ಅಲ್ಲ? ಇದಿಷ್ಟು ಇವರು 4 ಗಂಟೆಯಿಂದ ಸಾಧಾರಣ ಮಾಡಿರೋ. ಒಂದ್ ಸೇರಿತ್ತು ಇದಕ್ಕೂ ಅಷ್ಟೇ 50 ರೂಪಾಯಿ. ಅಯ್ಯವ್ವ, ಇದಕ್ಕೆ ಹಾಕುದ. ಇಷ್ಟ ಮಾತ್ರ ಅಲ್ಲ, ಇನ್ನು ನೀರ್ ಇಲ್ಲದೆ ಇರೋ ಜಾಗದಲ್ಲಿ ಕೂಡ ಮಳಿ ತೆಗಿತ್ರ. ಅದ್ರ ಈಗ ತೋರಿಸ್ತೆ, ಬನ್ನಿ ಅನ್ಕ ನೀವು ಕಂಡ್ರಲ್ಲ, ಅದೆಲ್ಲ ಅವ್ರ ಒಂಥರ ನೀರಿದ್ದ ಜಾಗದಲ್ಲೇ ನೀರಲ್ಲಿ ಫುಲ್ ಮುಳುಗಿ ಮಳಿ ತೆಗಿತಾ ಇದ್ರ. ಈಗ ನೀವು ಕಾಣ್ತಾ ಇದ್ರಲ್ಲ, ಇದು ಫುಲ್ ಡ್ರೈ ಜಾಗ. ಇದ್ರನ್ನ ಈಗ ನಾನ್ ತೋರ್ಸಲ್ಲ, ಒಂಥರ ಅಗ್ದ ಅದನ್ನ ಮಳಿ ತೆಗಿತ್ರ. ಒಂದೇ ತರ ಸಿಕ್ಕದಂಗೆ ಇದ್ರೆ ಸಿಕ್ಕತಿಲ್ಲ ಅಂದ್ರೆ ಇಲ್ಲ, ಡಿಫ್ರೆಂಟ್ ಇರುತ್ತೆ ಸ್ವಲ್ಪ. ಇಲ್ಲೂ ಜನ ಇದ್ರ ಕಾಣಿ. ಸಾಧಾರಣ ಎಂತ ಇಲ್ಲ ಅಂದ್ರು 200 ರಿಂದ 300 ಜನ ಒಂದ್ ಹೊಳಲ್ ಇದ್ರ. ಅದು ಬೇರೆ ಬೇರೆ ಬದಿಯಿಂದ ನೀವು ಕಾಣ್ಲಕ್ಕ. ಇಲ್ಲೂ ತೆಗಿತಿದ್ರ, ಇಲ್ಲೂ ಈ ಡ್ರೈ ಇಲ್ಲೂ ತೆಗಿತಿದ್ರ, ಅಲ್ಲೂ ತೆಗಿತಿದ್ರ. ಫುಲ್ ಜನನೇ. ಎಂತಕಂದ್ರೆ ಆಕ್ಚುಲಿ ನೆಕ್ಸ್ಟ್ ಡೇ ನೀರ್ ಸ್ವಲ್ಪ ಇಳುತ್ತಾ ಇರತ್ತ. ಹಂಗಾಗಿ ಆ ಟೈಮಲ್ಲಿ ಇವ್ರು ಬಂದು ಜಾಸ್ತಿ ಮಳಿನೆಲ್ಲ ತಕೊಂಡ್ ಹೋಗಿ ಇಟ್ಕಂತ್ರ. ಇನ್ನು ಕೆಲವರು ದೋಣಿಯಲ್ಲಿ ತಕೊಂಡ್ ಒಪ್ಪರ್ ಇದ್ರ. ಅದ್ ಹೆಂಗಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತೇ ಬನ್ನಿ. ನೀರೇ ಇಲ್ಲ ಇಲ್ಲೇ ಈ ತರ ಹಗ್ದಗ್ದು ಜಾಸ್ತಿ ಸಿಕ್ಕತ್ತ, ಅದ್ರಲ್ಲಿ ಕಮ್ಮಿ ಸಿಕ್ಕತ್ತ ಅಂತೆಲ್ಲ ಸಿಕ್ಕದಂಗೆ. ಇದ್ರಲ್ಲಿ ಇವರು ಕೂಡ ಎಷ್ಟು ಎಕ್ಸ್ಪರ್ಟ್ ಇದ್ರ ಕಣಿ. ಬಡ 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 ಹೇಳಿ ತೆಗಿತಾ ಇದ್ರ. ಇದ್ರಲ್ಲಿ ಹೊಯ್ಗೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಇವ್ರ ಎಂತ ಮಾಡ್ತಾರ ಅಂತ ಹೇಳಿ ಹೇಳ್ರೆ ವಾಪ ತೆಗಿದ್ರೆ ನೀರಲ್ಲಿ ತೊಳ್ಕೊಂಡ್ ಹೋತ್ರಿ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಆಗ್ತ. ಇನ್ನೊಬ್ರು ತೆಗ್ದು ಇಷ್ಟು ಮಳಿ ತೆಗ್ದಿರ್ಕಾನೆ. ಸಾಧಾರಣ ಸುಮಾರು ಸೇರಿತ್ತು. ಇದು ಇಷ್ಟೆಲ್ಲ ಮಳಿ ಸಿಕ್ಕರೆ ಬಂದದಕ್ಕೇನಾದ್ರೂ ಪೂರೈಸುತ್ತ, ಇಲ್ಲ ಅಂದ್ರೆ ಇಲ್ಲ ಕಾಣಿ. ತಿಂಬುಕ್ಕೆ ಲೈಕ್, ತಿಂಬುಕ್ ಮತ್ತು ಲೈಕ್. ಆದ್ರೆ ಸೊಲದ್ ಮಾತ್ರ ಭಾರಿ ಅಂದ್ರೆ ಭಾರಿ ಕಷ್ಟ. ಎಂತಕಂದ್ರೆ ಇದ್ರನ್ನ ಈ ತರ ಸೊಲ್ದು ಒಂದ್ ಸೈಡ್ ತೆಗ್ದು ಒಂದ್ ಸೈಡ್ ವೇಸ್ಟ್ ಆತ. ನಂಗೆ ಪಪ್ಪ ಹೇಳದ್ ನೆನಪು, ಮೊದ್ಲಿನ ಕಾಲದಲ್ಲೆಲ್ಲ ತಿಂಬುಕೆಲ್ಲ ತುಂಬಾ ಕಮ್ಮಿ ಇರ್ತಿತ್ತು. ಅಂದ್ರೆ ಮೀನು ಅದೆಲ್ಲ ಜಾಸ್ತಿ ಇರೋದಿಲ್ಲ. ಮತ್ ಮನೇಲಿ ತುಂಬಾ ಜನ ಅಷ್ಟೊತ್ತಿಗೆ ಅವ್ರ ಎಂತ ಮಾಡ್ತಿದ್ರಲ್ಲ, ಒಂದ್ ಸೈಡ್ ತೆಗ್ದಿರಲ್ಲ ಅದ್ರನ್ನು ಬಿಸಾಡುದಿಲ್ಲ ಇರುತ್ತೆ, ಅದನ್ನು ಸಾರಿಗೆ ಹಾಕ್ತಿದ್ದೀರ. ಅದ್ರನ್ನ ಏನೋ ಒಂದು ಟೇಸ್ಟ್ ಅಂದೇಳಿ ಹೇಳಿ ಅದ್ರನ್ನ ತಿಂತಿದ್ದೀರ ಆ ಟೈಮ್. ಬಟ್ ಈಗೆಲ್ಲ ಮಕ್ಳಿಗೆ ಅದ್ರದ್ದೆಲ್ಲ ಇದಿರುತ್ತಲ್ಲ. ನಂಗೆ ಅಪ್ಪ ಹೇಳದ್ ನಾ ಕೇಳದ್. ಈಗ ನಾವು ದೋಣಿ ಹತ್ರ ಹಪ್ಪ ಬನ್ನಿ. ಎಷ್ಟು ವರ್ಷದಿಂದ ತೆಗಿತಿದ್ರಿ ಮಳಿ? ನಾವು ಒಂದು 10 ವರ್ಷದಿಂದ. 10 ವರ್ಷದಿಂದ ಅಂದ್ರೆ ನೀವು ಇದನ್ನ ತೆಗೆದು ಮಾಡ್ತೀರಿ? ಈ ಸಲ ಫಸ್ಟ್ ಇಷ್ಟು ಜನ ಬರುದು. ಎಷ್ಟು ಜನ? 300 ಜನ ಇಲ್ಲ? 150 200 ಜನ ಇರ್ಬೋದು ಡೈಲಿ. ಎಷ್ಟು ದಿನ ಇರುತ್ತ? ಎಷ್ಟು ದಿನ ಅಂದ್ರೆ ಈಗ ಉಣ್ಮೆ ಅಂತಲ್ಲ, ಉಣ್ಮೆ ಈಗ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ದಿನ ಇರುತ್ತೆ ಇನ್ನು ಆಯ್ತು, ಇನ್ನು ಆಗ್ತಾ ಬಂತೆ ಒಂದ್ 2-3 ದಿನ. 2-3 ದಿನ. ಹಂಗೆ. ಎಷ್ಟು ತೆಗ್ದ್ರಿ ನೀವು ಇಲ್ಲಿವರೆಗೆ? ಸುಮಾರು ತೆಗ್ದಿ. ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ತೆಗೆದಿದ್ದೇವೆ. ಮತ್ತೆ ನೋಡ್ಬೇಕು. ಅದ್ ಹಾಯ್ ಮಾಡಿ. ಅವ್ರು ತೆಗದ್ದೆಲ್ಲ ಮಳಿ ಇರುತ್ತಲ್ಲ, ಅದ್ರನ್ನ ತಕೊಂಡ್ ಹೋಗಿ ಇಲ್ಲಿ ಸ್ಟೋರ್ ಮಾಡುದ. ಇದ್ರಿಂದ ಈಗ ನೀವೆಲ್ಲ ದೋಣಿಯಲ್ಲೇ ಹೋತ್ರಿ? ಅಷ್ಟು ಜನ ಮೋಳಿ ಎಲ್ಲ ದೋಣಿಯಲ್ಲೇ ಹೋತ್ರಿ? ಎಷ್ಟ್ ಜನ ಹೋತ್ರಿ? 7 ಜನ ಈ ದೋಣಿಯಲ್ಲೇ ತಕೊಂಡ್ ಹೋಗ್ತಿದ್. ಈಗ 7 ಜನ ತೆಗೆದಿತ್ತ ಇದ್ರಲ್ಲ? 7 ಜನ ತೆಗದ್. ಒಂದ್ ಸಣ್ಣ ಹುಡುಗ ಅವನೊಂದ್ ಬಿಟ್ಟು ನೀವು ಪಾಲ ಹೆಂಗ ಐಕಂತ್ರಿ? ನೀವು ಜಾಸ್ತಿ ತೆಗದ್ ನಾವು ಜಾಸ್ತಿ ತೆಗದಂತ. ನಿಮ್ ಚೀಲ ಇತ್ತ, ಅದ್ರ ನೀವು ಗುರ್ತು ಮಾಡಿ ಇಟ್ಕೊಂಬ ಕಡಿ. ಮತ್ತೆ ತಗೊಂಡೋಗಿ ಮಾರ್ತ್ರಿ ಅಥವಾ ಹೆಂಗೆ? ಮಾರುದಿಲ್ಲ, ಕೊಡುದು. ಎಷ್ಟು ಕೊಡ್ತ್ರಿ ಸೇರಿಗೆ? ಎಷ್ಟು? 50. ಎಲ್ಲಾರ್ದು ಸೇಮ್ ರೇಟ್, ಎಲ್ಲ 50 ಕಾಣಿ. ಇಷ್ಟು ತೆಗ್ದಿರಿ ಇವ್ರು ಇಲ್ಲಿ ಕಾಣಿ. ಈಗ ಇವ್ರು ತೆಗದ್ದೆಲ್ಲ ಐತಲ್ಲ, ಈ ತರ ಹೈಕೊಂಡ ಒಂದ್ 7-8 ಜನ ಗ್ರೂಪ್ ಮಾಡ್ಕೊಂಡ್ ಬಂದಿರ್ತಾರ. ಆ ಗ್ರೂಪ್ ಅವ್ರು ದೋಣಿ ಹತ್ಕೊಂಡು ಹೋತ್ರ. ಮತ್ತೆ ಅವ್ರವ್ರ ಮನೇಲಿ ಮಾರೋರ್ ಇದ್ರ ಮನೇಲಿ ಮಾರ್ತ್ರ, ಹೊರಗಡೆ ನಾನು ಹೇಳ್ದಲ್ಲ ಅದೇ ತರ ಮಾರ್ತ್ರ. ಹಂಗೆ ಒಂದು ಗ್ರೂಪ್ ಆಗಿ ಬಂದಿರ. ನಾನು ಈಗ ಮಾತಾಡ್ತಾರಲ್ಲ ಗಂಗೋಳಿಯಿಂದ ಬಂದಾರಂತೆ. ಹಂಗೆ ಇದೊಂದು ಗ್ರೂಪ್. ಚಳಿ ಆತಿತ್ತ? ಎಷ್ಟೊತ್ತಿ ಬಂದಿದೆ? 2 ಗಂಟೆಗೆ ಬಂದಿದೆ. ಮಾತಾಡ್ತೀಯಾ? ಮಾತಾಡು. ಎಂತ ಮಾತಾಡು? ಕಟ ಅಂತ ಅಷ್ಟು ಚಳಿ ಆತಿತ್ತ ನಿಂಗೆ? ಅಷ್ಟಪ್ಪ ಚಳಿ ಆತಿತ್ತ? ಎಷ್ಟು ನಿಂಗೆ? 8ನೇ ಕ್ಲಾಸಾ? ಫಸ್ಟ್ ಟೈಮ್ ಬರುದಾ ನೀನು? ಹೌದು. ಹೆಂಗ ಆತಿತ್ತು ಎಕ್ಸ್ಪೀರಿಯನ್ಸ್? ಎಂತ ಒಳ್ಳೆ
ಒಳ್ಳೆ ಇತ್ತು, ಸಖತ್ ಮಜಾ. ಹೌದು ಹೌದೌದು. ಎಂತ ಫ್ರೆಂಡ್ಸಿಗೆ ಎಂತ ಸಜೆಸ್ಟ್ ಮಾಡ್ತೆ? ಬನ್ನಿ ಅಂತ. ಬನ್ನಿ ಅಂತೆ. ಎಷ್ಟ್ ಲಾಭ ಮಾಡ್ಕಂತೆ? ಅಮ್ಮನ ಹತ್ರ ಇದ್ರೆ ದುಡ್ಕೆ ಅಂತೀಯ? ಇಲ್ಲಪ್ಪ. ಸಾರಿ ಸಾರಿಗ ಮಾರುದಿಲ್ಲ ಇವ್ರು ಸಾರಿ. ಸಂಡೆ ಇವತ್ತು ಬಂದಿದೆ. ಅಮ್ಮ ಹೇಳದನ್ನೇ ಕಾಪಿ ಮಾಡ್ತಿದ್ದ ಅಷ್ಟೇ. ಹೆಸರೆಂತ ನಿಮ್ದು? ಸಿಂಚನ ಹೆಮ್ಮಾಡಿ. ಸಿಂಚನ ಹೆಮ್ಮಾಡಿ. ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಅಷ್ಟೇ ಮಳಿ ತೆಗ್ದಿರಿ? ಅಷ್ಟೇ ಮಾಡಿ ತೆಗಿತಪ್ಪ ನಾವು. ಎಷ್ಟು ತೆಗ್ದಿರಿ ತೋರ್ಸಿಕಂಬ. ಇಷ್ಟು ತೆಗಿತ್ತು ಕಾಣಿ. ಇಷ್ಟು ತೆಗಿತ್ ನಾವು. ಅವ ತುಂಬಾ ಎಷ್ಟು ಸೇರಿತ್ತು? ಒಂದು 5 ಸೇರಿರ್ಲಿ ಈಗ? ಇತ್ತಪ್ಪ, ಅಷ್ಟಿತ್ತು. 5 ಸೇರಿತ್ತು. ಹೌದಾ? ಹೇಗಿದೆ ಎಕ್ಸ್ಪೀರಿಯನ್ಸ್? ಅಡ್ಲಿಲ್ಲ, ಬಂದದ್ದೆ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಬಂದು ತೆಗ್ದಿತ್ತ, ತುಂಬಾ ಖುಷಿ ಆಗಿತ್ತು. ಮನೆಯವರೆಲ್ಲ ಬಂದಿರಿ ಅಥವಾ ನೀವು ಯಾರೊಟ್ಟಿಗೆ? ಮನೇಲಿ ಅಮ್ಮ ಬಂದಿದ್ದಾಳ, ದಡಮ್ಮ ಬಂದಿರ, ಅವ್ರೊಟ್ಟಿಗೆ ಅವ್ರ ಜೊತೆ ಬಂದಿರ. ಫಸ್ಟ್ ಟೈಮ್ ಬಂದೆ ಇಷ್ಟು ಮಳಿ ತೆಗ್ದಿರಿ ಅಂತ ಆಯ್ತು. ನಿಮ್ ಫ್ರೆಂಡ್ಸಿಗೆಲ್ಲ ಬಪ್ಪಕ್ ಹೇಳ್ತ್ರಿ ಹೆಂಗೆ? ನಮ್ ಫ್ರೆಂಡ್ಸ್ ನಿನ್ನೆ 3 ಜನ ಬಂದಿತ್ತು. ತೆಗ್ದಿದ್ದು ನಿನ್ನೆ ತೆಗಿಲಿಲ್ಲ, ಅಷ್ಟೇ ಆಟ ಆಡುದು. 3 ಜನ ಫ್ರೆಂಡ್ಸ್ ಬಂದಿತ್ತಂತ ಆಟ ಆಡಿದ್ವಿ. ಇವತ್ತು ಮೋಡಿ ತೆಗದ್. ಈಗ ಮೋಡಿ ತೆಗದಲ್ಲ ನೀವು ಕಾಣ್ತಿರಲ್ಲ, ನಿಮ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಈಗ ಮನೆ ಮಾರ್ಕೊಂಡ್ ಹೋತ್ರ ಕೆಲವರು ಪಾಪ 50 ರೂಪಾಯಿ ತಗಂತ್ರ, ಅದ್ರಾಗೂ 1 ಸೇರಲ್ಲಿ ಎಕ್ಸ್ಟ್ರಾ ಹಾಕು ಕೇಳ್ತಾರ. ನೀವೆಂತ ಹೇಳ್ತೀರಿ ಅದ್ರ ಬಗ್ಗೆ? ನಾವ್ ಅದ್ರ ಬಗ್ಗೆ ಅಂತ ಹೇಳಿ ಪಾಪ ಅವರು ಕಷ್ಟ ಬಿಟ್ಟು ತೆಗ್ದಿರ್ತದಲ್ಲ, ನಾವು ಜಾಸ್ತಿ ತೆಗ್ದು ಹಾಕು ಕೇಳುದಿಲ್ಲ. ಅಷ್ಟಕ್ಕಷ್ಟೇ ನಾವ್ ಎಷ್ಟು ತಗಂತ ಅಷ್ಟೇ 50 ರೂಪಾಯಿ. ಅನ್ಬಹುದು ಮಾತು ಎಂತಕಂದ್ರೆ ಇವತ್ತು ಬಂದಿರಲ್ಲ ಇವ್ರು, ಎಷ್ಟು ಕಷ್ಟ ಇದೆ ನಮ್ಗೆ ಗೊತ್ತಾಯ್ತಲ್ಲ. ಹಂಗೆ ಕಾಣಿ. ಒಂದು ಸಾಧಾರಣ 3 ಗಂಟೆ ಬಂದಿರಾ ನೀವು? 3 ಗಂಟೆ ಮನೆಯಿಂದ ಹೊರಟಿದ್ವಿ. ವಾಪಸ್ ಇದೊಂದು 250 ರೂಪಾಯಿ ಇತ್ತ. 250-300 ರೂಪಾಯಿ ಇತ್ತು. 300 ರುಪೀಸ್ ಇತ್ತು. 300 ರುಪೀಸ್ ಇತ್ತು. ಇನ್ನು ಇದ್ರನ್ನ ತಕೊಂಡ್ ಹೋಗಿ ಮಾರ್ಕ್ ಅದಕ್ಕೊಂದು ಮನೆಗ್ ತಕೊಂಡ್ರ ಇಲ್ಲ ಅಂದ್ರೆ ಕೆಲವ್ರು ಮಾರುವಲ್ಲ. ನಾವು ಮಾರುದಿಲ್ಲ. ಅಲ್ಲ ನೀವಲ್ಲ, ಮನೆ ತಿರುಗಿ ಅವರಿಗೂ ಸಾಕಾಗಿರುತ್ತೆ. ಹೌದು, ಹಂಗೆ 50 ರುಪೀಸ್ ಅಲ್ಲ. ಇಷ್ಟ ಕಷ್ಟ ಇತ್ತಂತ. ಎಂತ ಓದ್ತಿದ್ರಿ? ನಾವು 9th ಸ್ಟ್ಯಾಂಡರ್ಡ್ ಓದ್ತಿದ್ರಿ. ಒಳ್ಳೆ ಖುಷಿ ಆಯ್ತು, ಚಂದ ಮಾಡಿ ಮಾತಾಡ್ರಿ. ಕಚ್ಚುತ್ತಿದಲ್ಲ ಇದ್ರೊಟ್ಟಿಗೆ ಇದೊಂದು ಕಾಣ್ತೈತೆ ಒಂಥರ ಸಣ್ಣ ಸಣ್ಣದ ಅದು ಐತಲ್ಲ, ಅದಕ್ಕೆ ಎಂತ ಹೇಳ್ತೀರಿ? ತೊರಿ ಮೀನಂದತ್ ನಾವು ತಾಗರ್ ಮಾತ್ರ ಕತಿ ಮುಗ್ದೆ ಹೋಯ್ತು ಹೇಳಿ ಅರ್ಥ. ಅಷ್ಟು ತೊರಿತ್ತು ಮುಟ್ರೆ. ಈಗ ಅದು ತಾಗ್ರ ಅಂತ ಇದ್ರಲ್ಲಿ 3 ಟೈಪ್ ಇತ್ತು, ರೆಡ್, ಬ್ಲಾಕ್ ಮತ್ತೆ ವೈಟ್ ಟೈಪ್ ಇತ್ತು. ವೈಟ್ ಜಾಸ್ತಿ ಗಿಂಡತ್ತಂತ್ರಪ್ಪ ಇದು. ಈ ತರದ್ರಲ್ಲ ಇದು ಸ್ವಲ್ಪ ರೆಡ್ ಅಲ್ಲ, ಅಷ್ಟೇ ಗಿಂಡುದು. ಈ ತರ ಮಣ್ಣು ಹಾಕ್ರೆ ಎಂತ ಮಾಡುತ್ತೆ? ಮಣ್ಣು ಹಾಕ್ರೆ ಈಗ ನೀರಿಲ್ಲಲ್ಲ, ಒಂಥರ ಬೇಜಾರ ಅದಕ್ಕೆ. ಆಗ ತುಂಬಾ ಹೋಗ್ತಿತ್ತು ನಾವು ನೀರಿಗೆ. 20 ಕಿಲೋಮೀಟರ್ ಹೆದರಿಕಿರ ಮೈಗೆ ತಾಗರ್ ಗಿಂಡ. ನೀರಲ್ಲಿರುದಿಲ್ಲ ಇದು? ನೀರಲ್ಲಿ ಇರುತ್ತೆ. ಈಗ ನೀರ್ ಹೋಯ್ತಲ್ಲ, ಸಿಕ್ಕ ಬಿತ್ತಿದೆ, ಬ್ಲಾಕ್ ಆಯ್ತು. ಈ ತರ ಇದು ಒಂದ್ ಪ್ರಾಬ್ಲಮ್. ಈ ತರ ನಮ್ದು ಆಡ್ ಭಾಷೆ ಬಣ್ಚ ಅಂತಾರ, ಟೈಪ್ ಇರುತ್ತೆ ಇದಕ್ಕೆ. ಕಂಡ್ರಲ್ಲ ಯಾವ ತರ ಇತ್ತು. ಇದ್ರನ್ನು ಖಾಲಿ ಸಿಕ್ಕರೆ ಮತ್ತಾಯ್ತು. ಅದ್ರೊಟ್ಟಿಗೆ ಯಾವ್ದೆಲ್ಲ ಸಿಕ್ಕುತ್ತ ಒಂಥರ ಅದಕ್ಕೆ ಅಂತ ಹೇಳ್ತಾರೆ ಕಳ್ಳುನಾಡು. ಅದ್ರದ್ದು ಕಡ್ದ್ರು ಹತ್ತು, ಇದ್ರನ್ನ ಕಡ್ದ್ರು ನೋವು ಹತ್ತು. ಕಷ್ಟ ಅಲ್ದೆ ಮತ್ತ ಅದ್ರ ಜೊತೆ ಈ ತರ ಒಂದು ಡೇಂಜರ್ ಅನ್ನು ಕೂಡ ಅವ್ರು ದಾಟಿ ಹಂಗೆ. ಥ್ಯಾಂಕ್ ಯು. ಈಗ ಮಳಿ ಎಲ್ಲ ತೆಗ್ದಾದ್ಮೇಲೆ ಅದನ್ನೆಲ್ಲ ಒಂದೊಂದು ಚೀಲ ಅವ್ರವ್ರು ತೆಗೆದು ಅವ್ರವ್ರ ಪಾಲಿಗೆ ಕಟ್ಕೊಂಡು ಅದನ್ನ ಚಂದ ಮಾಡಿ ತಲೆಗೆ ಹೊತ್ಕೊಂಡು ಈ ಹೊಳೆಯಿಂದ ಹೊರಗಡೆ ಹೋಗ್ಬೋದು. ಹೋದ್ಮೇಲೆ ಇವರೆಲ್ಲ ಒಂದು ಆಟೋನೋ ಅಥವಾ ಪ್ರೈವೇಟ್ ಅಥವಾ ಗಾಡಿಯಲ್ಲಿ ಏನಾದರೂ ಮಾಡ್ಕೊಂಡು ಹೋತ್ರ. ಹಾಗೆ ಇದೇ ಥರ ಇಲ್ಲಿ ತಗೊಂಡು ಹೋಗಿ ಕೆಲವ್ರು ಮಾಡ್ತಾರಂತ ಹೇಳಲ್ಲ, ಅವ್ರು ಇದೇ ಥರ ಚೀಲ ಹೊತ್ಕೊಂಡು ಮನೆಗೆ ಬರ್ಬೋದು. ಹೆಚ್ಚಿನ ಜನ ಕಂಡಿರ್ತೀರಿ ಅಂತಕ್ಕಂತಂದ್ರೆ ನಮ್ಮ ಊರ್ ಬದಿಗಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಇಲ್ಲಾಂತಂದ್ರೆ ಕೆಲವರೆಲ್ಲ ಮೀನು ಮಾರ್ಕೆಟಲ್ಲೂ ಕೂಡ ಕಂಡಿಪ್ಪಕ್ಕೂ ಸಾಕು. ಇದಾಗ ನಾವು ತೋರಿಸ್ತಲ್ಲ ಬಾಂಬಳಿ ಅಂತ ಹೇಳ್ತಾರಲ್ಲ, ಅದೇ ಇದು ತುಂಬಾ ಚುಚ್ಚುತ್ತಲ್ಲ ಕಾಲಿಗೆ. ಅದ್ರಲ್ಲೇ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇತ್ತು ಕಾಣಿ. 4 ಗಂಟೆಯಿಂದ ತೆಗೆದು ಇಷ್ಟಪ್ಪ ಸಿಕ್ತು. ಕಂಡ್ರಿ ಅಲ್ಲ ಯಾವ ತರ ಎಲ್ಲ ಕಷ್ಟಪಟ್ಟು ಇವರು ಮಳಿ ತೆಗಿತ್ರ ಹೇಳಿ ನಾನೀಗ ತೋರಿಸಿರೋದು ಒಂದೇ ಒಂದ್ ಪ್ಲೇಸ್ ಇದು ಹೇರಿಕುದ್ರ ಹೇಳಿ. ಅಲ್ಲಿ ಬ್ರಿಡ್ಜ್ ತೋರ್ತೈತಲ್ಲ, ಇದು ಅರಾಟೆ ಬ್ರಿಡ್ಜ್. ಈ ಬ್ರಿಡ್ಜ್ ಇಂದ ಕೆಳಗಡೆ ಬಂದ್ರೆ ನಿಮ್ಗೊಂದ್ ಬೇಸ್ ಸಿಕ್ಕತ್ತ. ಅಲ್ಲಿಂದ ಬಂದ್ರೆ ನಿಮ್ಗೆ ಇಲ್ಲಿ ಮಳಿ ತೆಗೋದೆಲ್ಲ ಕಾಂಬೋಗ್ ಸಿಕ್ಕತ್ತ. ಕಾಣ್ಲಕ್ಕ ಅದ್ರೊಟ್ಟಿಗೆ ನೀವು ತೆಗಿಲಕ್ಕ ಮಾತ್ರ ಇದಕ್ ತುಂಬಾ ಅಂದ್ರೆ ತುಂಬಾ ಕಷ್ಟದ ಕೆಲ್ಸ. ಇದು ಒಂದೇ ಹೊಳೆಲ್ಲ ಅಂತಲ್ಲ, ಇಂಥದೇ ಒಂದ್ 3-4 ಇತ್ತು ಕುಂದಾಪುರದಲ್ಲೇ. ಅದೆಲ್ಲ ಬದಿಗೂ ಇದೇ ತರ ಮಳಿ ತೆಗಿದ್ರೆ ಬೇರೆ ಬೇರೆ ಕಡೆಯಿಂದ ಜನ ಬತ್ರ. ಇದಕ್ಕೆ ನಿಮ್ಗೆ ಎಂಟ್ರಿ ಫೀಸ್ ಕೊಡ್ಕಂತಿಲ್ಲ ಎಂತೆಲ್ಲ. ಯಾರು ಬೇಕಾರ್ ಬಂದ್ ಮಳಿ ತೆಗಿಲಕ್ಕ ಮತ್ತೆ ಮಾರ್ಲಕ್ಕ ಕೂಡ ಎಷ್ಟು ಕಷ್ಟ ಇತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರು ಎಷ್ಟೊತ್ತು ನೀರಲ್ಲಿ ಇದ್ದಿದ್ರನ್ನ ತೆಗಿತ್ರ ಹೇಳಿ ನೀವು ಕಂಡಿರಿಯಲ್ಲ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯ ಬೇಕಾದ್ರೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದ್ರನ್ನ ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.